ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡಿ ಹಾಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಮೊದಲನೇದಾಗಿ ಪಿಯಾಜೆ ಅವರ ಬೌದ್ಧಿಕ ವಿಕಾಸದ ಹಂತಗಳು, ಇದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮೊದಲನೇದಾಗಿ ಇವಾಗ ಮಗುವಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಬಗ್ಗೆ ಆಯ್ತು, ಸಾಮಾಜೀಕರಣ ಪ್ರಕ್ರಿಯೆಗಳನ್ನ ತಿಳ್ಕೊಂಡ್ವಿ. ಈಗ ಪಿಯಾಜೆ ಅವರ ಬೌದ್ಧಿಕ ವಿಕಾಸದ ಸಿದ್ಧಾಂತ ಮತ್ತು ಹಂತಗಳು, ಮತ್ತೆ ಕೋಲ್ಬರ್ಗ್ ರವರ ನೈತಿಕ ವಿಕಾಸದ ಸಿದ್ಧಾಂತ ಮತ್ತು ಹಂತಗಳು, ಜೊತೆಗೆ ವೈಗಾಟ್ಸ್ಕಿ ಅವರ ಜ್ಞಾನ ಸಂರಚನಾವಾದ ಮತ್ತು ಸಾಂಸ್ಕೃತಿಕ ಐತಿಹಾಸಿಕ ಸಿದ್ಧಾಂತ, ಜೊತೆಗೆ ಶಿಶು ಕೇಂದ್ರಿತ ಶಿಕ್ಷಣ ಮತ್ತು ಪ್ರಗತಿದಾಯಕ ಶಿಕ್ಷಣದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನೋಡಿ, ಪಿಯಾಜೆ ಅವರು, ಕೋಲ್ಬರ್ಗ್ ಅವರು, ವೈಗಾಟ್ಸ್ಕಿ ಅವರು ಏನ್ ಹೇಳ್ತಾರೆ, ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನಗಳು ಏನೇನಿತ್ತು ಅವ್ರದ್ದು ಅಂತ ನಾವು ನೋಡ್ತೀವಿ. ಮತ್ತೆ ಶಿಶು ಕೇಂದ್ರಿತ ಮತ್ತು ಪ್ರಗತಿಪರ ಶಿಕ್ಷಣದ ಪರಿಕಲ್ಪನೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ. ಜೊತೆಗೆ ಬುದ್ಧಿವಂತಿಕೆ ಸಂರಚನೆಯ ವಿಮರ್ಶಾತ್ಮಕ ದೃಷ್ಟಿಕೋನ ಯಾವ ರೀತಿ ಇರುತ್ತೆ, ಆಮೇಲೆ ಎಲ್ಲವನ್ನು ನೋಡ್ತಾ ಹೋಗ್ತೀವಿ. ಆ ಬುದ್ಧಿವಂತಿಕೆ ಅನ್ನುವಂಥದ್ದು ಇದ್ರಲ್ಲೇ ಹೇಳೋದಕ್ಕಿಂತ ಅದನ್ನೇ ಸಪರೇಟ್ ಟಾಪಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಆವಾಗ ಅದರಲ್ಲಿರುವಂತಹ ಒಂದು ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್, ಮತ್ತೆ ಬುದ್ಧಿವಂತಿಕೆಯ ಬಹು ಆಯಾಮ, ಭಾಷೆ, ಚಿಂತನೆ, ಇವುಗಳ ಬಗ್ಗೆ ಎಲ್ಲ ಅಲ್ಲಿ ಕಲಿತಾ ಹೋಗ್ತೀರಾ. ಓಕೆ, ಮೊದಲನೇದಾಗಿ ಪಿಯಾಜೆ ಅವರವರ ಬೌದ್ಧಿಕ ವಿಕಾಸದ ಹಂತಗಳು, ಇದನ್ನ ನಾವು ನೋಡ್ತಾ ಹೋದ್ರೆ ನೋಡಿ, ಸ್ವಿಟ್ಜರ್ಲ್ಯಾಂಡ್ ನ ಪ್ರತಿಭಾನ್ವಿತ ಜೀನ್ ಪಿಯಾಜೆ ಅವರು ವಿಶ್ವದ ಶ್ರೇಷ್ಠ ಮನೋವಿಜ್ಞಾನಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಓಕೆ, ಇವ್ರು ಯಾರು? ಇವರು ಪಿಯಾಜೆ ಅವರು ಮೂಲತಃ ಸ್ವಿಟ್ಜರ್ಲ್ಯಾಂಡ್ ಅವರು. ಓಕೆ, ಇವರು ವಿಶ್ವದ ಶ್ರೇಷ್ಠ ಮನೋವಿಜ್ಞಾನಿ ಅಂತ ಹೇಳಿನೇ ಗುರುತಿಸ್ಕೊಂಡಿದ್ದಾರೆ. ಮಕ್ಕಳಲ್ಲಿ ಬುದ್ಧಿಶಕ್ತಿ ಹೇಗೆ ವಿಕಾಸಗೊಳ್ಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ತಮ್ಮ ಇಬ್ರು ಮಕ್ಕಳ ಮೇಲೇನೆ ಅವರು ಅಧ್ಯಯನವನ್ನ ಕೈಗೊಂಡಂತಹ ಮಹಾನ್ ಮನೋವಿಜ್ಞಾನಿ. ಅದಕ್ಕೆ ಇವರು ತುಂಬಾ ಶ್ರೇಷ್ಠ ಮನೋವಿಜ್ಞಾನಿ ಆಗಿರುವಂತದ್ದು. ಈ ಒಂದು ಅಧ್ಯಯನದ ಫಲವೇ ಇವರು ಬೌದ್ಧಿಕ ವಿಕಾಸದ ಸಿದ್ಧಾಂತ ರೂಪಿಸೋದಕ್ಕೆ ಕಾರಣ ಆಯ್ತು. ಇವರು ಬೌದ್ಧಿಕ ವಿಕಾಸದ ಸಿದ್ಧಾಂತವನ್ನು ರೂಪಿಸೋದಕ್ಕೆ ಕಾರಣ ಆಯ್ತು. ಇನ್ನು ಪಿಯಾಜೆರವರು ಬೌದ್ಧಿಕ ವಿಕಾಸದಲ್ಲಿ ಪ್ರತಿ ಮಗುವು ಹೊಂದಿರುವಂತಹ 4 ಕ್ರಮಾನುಗತ ಅಂಶಗಳನ್ನ ಗುರುತಿಸಿದ್ದಾರೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬೌದ್ಧಿಕ ವಿಕಾಸದಲ್ಲಿ ಪ್ರತಿ ಮಗುವು ಕೂಡ 4 ಕ್ರಮಾನುಗತ ಅಂಶಗಳನ್ನ ಒಳಗೊಂಡಿದೆ ಅಂತ ಹೇಳ್ತಾರೆ. ಮೊದಲನೇದು ಸಂವೇದನಾ ಗತಿ ಹಂತ, ಅಂದ್ರೆ ಹುಟ್ಟಿದಾಗಿನಿಂದ 2 ವರ್ಷದವರೆಗೆ, 0 to 2 years ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, ಮಗುವಿನ ಇಂದ್ರಿಯ ಸಂವೇದನೆಗಳು ಗತಿಶೀಲನ ಚಟುವಟಿಕೆಗಳ ನಡುವಿನ ಅನ್ಯೋನ್ಯ ಕ್ರಿಯೆಯನ್ನ ಗುರುತಿಸಿ ಇದನ್ನ ಸಂವೇದನಾ ಗತಿ ಹಂತ ಅಂತ ಹೇಳಿ ಇವರು ಕರೆದ್ರು. ಇನ್ನು ಎರಡನೇದಾಗಿ ಕಾರ್ಯಪೂರ್ವ ಹಂತ ಅಂತ ಹೇಳಿ ಎರಡನೇದನ್ನ ಗುರುತಿಸಿದ್ರು. ಅದನ್ನ 2 ರಿಂದ 7 ವರ್ಷದ ಒಳಗಿನವರೆಗೆ ಇದು ನಡೆಯುತ್ತೆ ಅಂತ ಹೇಳಿದ್ರು. ಈ ಹಂತದಲ್ಲಿ ಮಗುವಿನಲ್ಲಿ ಅಹಂ ಕೇಂದ್ರಿತ ಪ್ರವೃತ್ತಿ ಕಂಡು ಬರುತ್ತೆ. ಇತರರ ಭಾವನೆ, ದೃಷ್ಟಿಕೋನಗಳಿಗೆ ಬೆಲೆ ಕೊಡೋದೇ ಇಲ್ಲ. ಭಾಷೆಯ ಬಳಕೆ, ಪದ ಮತ್ತು ಬಿಂಬಗಳಿಂದ ಇದು ಕಂಡು ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಮೂರನೇದು ಮೂರ್ತ ಕಾರ್ಯಗಳ ಹಂತ ಅಂತ ಹೇಳ್ತೀವಿ. ಅದು 7 ವರ್ಷದಿಂದ 11 ವರ್ಷಗಳವರೆಗೆ ಇರುತ್ತೆ. ಮಗುವಿನಲ್ಲಿ ತಾರ್ಕಿಕ ಸಾಮರ್ಥ್ಯ ಇಲ್ಲಿ ಮೂಡುತ್ತೆ. ನಾವು ನೋಡಿ, ಮೂರ್ತ ಕಾರ್ಯಗಳ ಹಂತದಲ್ಲಿ ತಾರ್ಕಿಕ ಸಾಮರ್ಥ್ಯ ಮೂಡುವಂತ ಹಂತ ಯಾವುದು ಅಂತ ಕೇಳ್ತಾರೆ. ದಟ್ ಇಸ್ ಮೂರ್ತ ಕಾರ್ಯಗಳ ಹಂತ. ಹಲವಾರು ಕ್ಲಿಷ್ಟ ಮೂರ್ತ ಪರಿಕಲ್ಪನೆಗಳನ್ನ ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯ ಇಲ್ಲಿ ಮಗು ಬೆಳೆಸ್ಕೊಳ್ತಾ ಹೋಗುತ್ತೆ. ಜೊತೆಗೆ 4ನೇದು ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳ್ತೀವಿ. ಅಮೂರ್ತ ಚಿಂತನಾ ಸಾಮರ್ಥ್ಯ ಇಲ್ಲಿ ಮೂಡುತ್ತೆ. ತರ್ಕಬದ್ಧ ಹೇಳಿಕೆಗಳನ್ನ ಆಧರಿಸಿ ತರ್ಕಿಸ್ತಾರೆ ಮಕ್ಕಳು. ಸ್ವತಂತ್ರ ಆಲೋಚನಾ ಸಾಮರ್ಥ್ಯ ಇಲ್ಲಿ ಬೆಳೆಯುತ್ತೆ. ತಾರ್ಕಿಕ ಸಾಮರ್ಥ್ಯವನ್ನ ಹೊಂದಿರುತ್ತೆ. ವೈಜ್ಞಾನಿಕ ಚಿಂತನೆ ಜೊತೆಗೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಮಕ್ಕಳಲ್ಲಿ ನಾವು ನೋಡ್ತೀವಿ. ಜೊತೆಗೆ ಸಮಸ್ಯೆ ಪರಿಹಾರ ಕೌಶಲ್ಯಗಳು ಕೂಡ ಇಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಇದು 11ರಿಂದ ಮೇಲ್ಪಟ್ಟು, ಓಕೆ, 7 years ಅಬೋ ಅಂತ ಹೇಳ್ತೀವಿ. ಇದು ಇಲ್ಲಿ ಏನು ವರ್ಡ್ಸ್ ಕೊಟ್ಟಿದ್ದಾರೆ ಅಂದ್ರೆ ಮೂರ್ತ ಪರಿಕಲ್ಪನೆಗಳು, ಅರ್ಥೈಸಿಕೊಳ್ಳುವ ಸಾಮರ್ಥ್ಯ, ಇವೆಲ್ಲವೂ ಕೋಡ್ ವರ್ಡ್ಸ್ ಇದ್ದಂಗೆ. ಇವನ್ನ ನೆನ್ಪಿಟ್ಕೋಬೇಕು. ಇದ್ರ ಬೇಸ್ ಮೇಲೆನೆ MCQs ನಿಮ್ಗೆ ಕೇಳ್ತಾ ಹೋಗ್ತಾರೆ. ಇಲ್ಲಿ ಅಮೂರ್ತ ಚಿಂತನಾ ಸಾಮರ್ಥ್ಯ ಬೆಳೆಯುವ ಹಂತ ಯಾವುದು ಅಂತ ಹೇಳಿ ಕೇಳ್ತಾರೆ. ಅವಾಗ ಔಪಚಾರಿಕ ಕಾರ್ಯಗಳ ಹಂತ. ತರ್ಕಬದ್ಧ ಹೇಳಿಕೆಗಳನ್ನ ಆಧರಿಸಿ ತರ್ಕಿಸುವಂತಹ ಹಂತ ಯಾವುದು, ಅಥವಾ ಯಾವುದೋ ಒಂದು ಎಕ್ಸಾಂಪಲ್ ನ ಕೊಟ್ಬಿಟ್ಟು ಈ ಮಗು ಈ ರೀತಿ ತರ್ಕಬದ್ಧ ಹೇಳಿಕೆಗಳನ್ನ ಆಧರಿಸಿ ತರ್ಕಿಸ್ತಾ ಇದೆ, ಹಾಗಾದ್ರೆ ಇದು ಅಕಾರ್ಡಿಂಗ್ ಟು ಪಿಯಾಜೆ ಯಾವ ಹಂತದಲ್ಲಿದೆ ಅಂತ ಕೂಡ ಕ್ವೆಶನ್ಸ್ ಕೇಳ್ತಾರೆ. ಆವಾಗ ಔಪಚಾರಿಕ ಕಾರ್ಯಗಳ ಹಂತ ಅನ್ನುವಂಥದ್ದು ಉತ್ತರ ಆಗಿರ್ಬೇಕು. ಸ್ವತಂತ್ರ ಆಲೋಚನಾ ಸಾಮರ್ಥ್ಯ, ತಾರ್ಕಿಕ ಸಾಮರ್ಥ್ಯ,
ಓಕೆ, ಈ ರೀತಿ ಇವೆಲ್ಲ ಕೋಡ್ ವರ್ಡ್ಸ್, ಇವೆಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ವೈಜ್ಞಾನಿಕ ಚಿಂತನೆ, ನಿರ್ಧಾರ ತೆಗೆದುಕೊಳ್ಳುವಂತಹದ್ದು, ಸಾಮರ್ಥ್ಯ ಬರುವಂತದ್ದು, ಆಮೇಲೆ ಸಮಸ್ಯೆ ಪರಿಹಾರ ಕೌಶಲಗಳು ವೃದ್ಧಿ ಆಗುವುದು, ಇವೆಲ್ಲ ಏನು ಒಟ್ಟಾರೆಯಾಗಿ ಔಪಚಾರಿಕ ಕಾರ್ಯಗಳ ಹಂತಕ್ಕೆ ಸಂಬಂಧಪಟ್ಟವಂತಾಗಿರ್ತವೆ. ಇನ್ನು ಮುಂದಿನದು, ಈ ಒಂದು ಟಾಪಿಕ್ ಅಲ್ಲಿ ಅಂದ್ರೆ ಪಿಯಾಜೆ ಅವರ ಟಾಪಿಕ್ ಅಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾದಂತಹ ಕೆಲವೊಂದು ಅಂಶಗಳು ಯಾವ್ಯಾವು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಸ್ಕೀಮಾ. ಎರಡನೇದು ಸಂಘಟಿಸುವಿಕೆ, ಮೂರನೇದು ಹೊಂದಾಣಿಕೆ, ನಾಲ್ಕನೇದು ಮನೋಗತ ಮಾಡಿಕೊಳ್ಳುವಿಕೆ, ಐದನೇದು ಸ್ಥಳಾವಕಾಶ ಒದಗಿಸುವಿಕೆ. ಇದೇನಿದೆ ಈ 5 ಟಾಪಿಕ್ಸ್ ಏನಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪಿಯಾಜೆ ಅಂತ ಹೇಳ್ತೀವಿ, ಪಿಯಾಜೆ ಅವರ ಬೌದ್ಧಿಕ ವಿಕಾಸದಲ್ಲಿ. ಓಕೆ, ಇನ್ನು ಮುಂದಿನವರು ಯಾರು, ದಟ್ ಇಸ್ ಕೋಲ್ಬರ್ಗ್ ರವರು. ಓಕೆ, ಕೋಲ್ಬರ್ಗ್ ರವರ ನೈತಿಕ ವಿಕಾಸ ಸಿದ್ಧಾಂತ ಏನ್ ಹೇಳುತ್ತೆ, ಇವರು ನೋಡಿ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಮನೋವಿಜ್ಞಾನಿ ಆಗಿರ್ತಾರೆ. ಲಾರೆನ್ಸ್ ಕೋಲ್ಬರ್ಗ್ ಅಂತಾನೆ ಇವರ ಹೆಸರು. ವ್ಯಕ್ತಿಯಲ್ಲಿ ಪೂರ್ವ ಪ್ರಾಬಲ್ಯದಿಂದ ಪ್ರಾರಂಭವಾಗುವಂತಹ ನೈತಿಕ ಸಿದ್ಧಾಂತವನ್ನ ಇವರು ಪ್ರತಿಪಾದಿಸ್ತಾರೆ. ವಿವಿಧ ಸಂಸ್ಕೃತಿಯ 100 ಮಕ್ಕಳ ಮೇಲೆ ಕೈಗೊಂಡಂತಹ ಅಧ್ಯಯನದ ಆಧಾರದ ಮೇಲೆ ಇವರು ನೈತಿಕ ವಿಕಾಸದ ಸಿದ್ಧಾಂತವನ್ನ ಮಂಡಿಸಿದ್ದಾರೆ. ಇವ್ರ ಪ್ರಕಾರ ಏನು ಅಂದ್ರೆ, ಜ್ಞಾನಾತ್ಮಕ ಪ್ರಕ್ರಿಯೆಗಳಾಗಿರುವಂತಹ ಆಲೋಚನೆ ಮತ್ತು ತಾರ್ಕಿಕತೆ ಏನಿರುತ್ತೆ, ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವ್ರ ಪ್ರಕಾರ ಏನು, ಜ್ಞಾನಾತ್ಮಕ ಪ್ರಕ್ರಿಯೆಗಳಾದಂತಹ, ಹಾಗಾದ್ರೆ ಆಲೋಚನೆ ಮತ್ತು ತಾರ್ಕಿಕತೆ ಇವೆರಡು ಏನು ಜ್ಞಾನಾತ್ಮಕ ಪ್ರಕ್ರಿಯೆಗಳು, ಇವು ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇವರು ಕೂಡ ನೈತಿಕ ವಿಕಾಸದ ಹಂತಗಳನ್ನ ಗುರುತಿಸ್ತಾರೆ. ಇವರೇ ಹೇಳುವಂತೆ ನೈತಿಕ ವಿಕಾಸ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಸಾಗುವುದು ಜ್ಞಾನಾತ್ಮಕ ಸಾಮರ್ಥ್ಯಗಳಿಂದಲೇ ಹೊರತು, ನೋಡಿ, ಜ್ಞಾನಾತ್ಮಕ ಸಾಮರ್ಥ್ಯಗಳಿಂದ ಸಾಗುತ್ತೆ ಹೊರತು ಹಿರಿಯರಾಗಿರ್ಬೋದು, ಪೋಷಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಇವರ ಒಂದು ನೈತಿಕ ಮೌಲ್ಯಗಳಿಂದ ಅಲ್ಲ ಅಂತ ಹೇಳಿ ಕೋಲ್ಬರ್ಗ್ ರವರು ನೈತಿಕ ಸಿದ್ಧಾಂತವನ್ನ ಮಂಡಿಸ್ತಾರೆ. ಹಾಗಾದ್ರೆ ನೈತಿಕ ವಿಕಾಸದ 3 ಹಂತಗಳು, ಇವರು ಮಂಡಿಸಿದಂತಹ 3 ಹಂತಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ, ಮೊದಲನೇದು ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ. ಅಂದ್ರೆ ಇದು 4 ರಿಂದ 10 ವರ್ಷಗಳವರೆಗೆ ಇರುತ್ತೆ ಮಕ್ಕಳಲ್ಲಿ. ಓಕೆ, ಇದನ್ನ ಕಾಣಬಹುದು. ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ, ಸಾಂಪ್ರದಾಯಿಕ ನೈತಿಕತೆಯ ಹಂತ, ಇದು 10 ರಿಂದ 13 ವರ್ಷದವರೆಗೂ ಇರುತ್ತೆ. ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ, ಇದು 13 ವರ್ಷಗಳ ಮೇಲ್ಪಟ್ಟು ನಾವು ನೋಡ್ತಾ ಹೋಗ್ಬೋದು. ನೈತಿಕ ವಿಕಾಸದ ಮೇಲೆ ಪ್ರಭಾವಿಸುವಂತಹ ಅಂಶಗಳು ಹೊಗಳಿಕೆ, ಬಹುಮಾನ, ತೆಗಳಿಕೆ, ಶಿಕ್ಷೆ, ಕುಟುಂಬದ ಸದಸ್ಯರು, ಸಮಾಜ, ಸ್ವ ಅನುಭವ, ಸ್ವ ತಾರ್ಕಿಕತೆ, ಇವೆಲ್ಲವೂ ಕೂಡ ನೈತಿಕ ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅಂತ ಹೇಳಿ ಕೋಲ್ಬರ್ಗ್ ರವರು ಹೇಳ್ತಾರೆ. ಇನ್ನು ಜ್ಞಾನ ಸಂರಚನಾವಾದ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಜ್ಞಾನ ಸಂರಚನಾವಾದ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಸ್ವಂತ ಅನುಭವಗಳ ಸಹಾಯದಿಂದ ಜ್ಞಾನವನ್ನ ನಿರ್ಮಿಸ್ಕೊಳ್ತಾನೆ. ಓಕೆ, ಪ್ರತಿಯೊಬ್ಬ, ಈಗ ನೋಡಿ, ಎಲ್ಲರೂ ಓದ್ತಾರೆ, ಆದ್ರೆ ಎಲ್ಲರೂ ಓದಿ ಎಲ್ಲರೂ ಫಸ್ಟ್ ಬರ್ತಾರ? ಇಲ್ಲ ಅಲ್ವಾ? ಯಾರು ತನ್ನ ಸ್ವಂತ ಅನುಭವಗಳ ಸಹಾಯದಿಂದ ಜ್ಞಾನವನ್ನ ನಿರ್ಮಿಸ್ಕೊಳ್ತಾರಲ್ವಾ, ಆ ವ್ಯಕ್ತಿ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ಒಂದು ಜ್ಞಾನ ಸಂರಚನೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಆ ವ್ಯಕ್ತಿ ತನ್ನ ಸ್ವಂತ ಅನುಭವಗಳ ಸಹಾಯದಿಂದ ಜ್ಞಾನವನ್ನ ನಿರ್ಮಿಸ್ಕೊಂಡಿದ್ದಾನೆ ಅಂತ ಹೇಳಿ, ಜೊತೆಗೆ ಪೂರಕ ವಾತಾವರಣ ಕೊಡುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇನ್ನು ಜ್ಞಾನ ಸಂರಚನಾವಾದಿಗಳ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಜ್ಞಾನ ಅನ್ನುವಂಥದ್ದು ನಿಷ್ಕ್ರಿಯವಾಗಿ ಕ್ರೋಢೀಕೃತವಾಗಿರೋದಿಲ್ಲ, ಇದು ವ್ಯಕ್ತಿಯ ಕ್ರಿಯಾತ್ಮಕ ಸನ್ನಾತ್ಮಕ ಚಟುವಟಿಕೆಯ ಫಲ ಆಗಿರುತ್ತೆ ಅಂತ ಹೇಳಿ ಜ್ಞಾನ ಸಂರಚನಾವಾದಿಗಳು ಹೇಳ್ತಾರೆ. ಏನಂತ ನೋಡಿ, ವ್ಯಕ್ತಿಯ ಕ್ರಿಯಾತ್ಮಕ ಸನ್ನಾತ್ಮಕ ಚಟುವಟಿಕೆಯ ಫಲನೇ ಜ್ಞಾನ ಸಂರಚನೆ ಅಂತ ಹೇಳ್ತಾರೆ. ಜ್ಞಾನ ಸಂರಚನೆ ಅನ್ನುವಂಥದ್ದು ಒಂದು ಮಾರ್ಪಡಿಸುವ ಪ್ರಕ್ರಿಯೆ ಆಗಿರುತ್ತೆ. ಇದು ವ್ಯಕ್ತಿಯ ಅನುಭವಗಳನ್ನ ಸಂಘಟಿಸುತ್ತೆ, ಜೊತೆಗೆ ಅದರಿಂದ ಅರ್ಥ ಪಡೆಯುವಂತೆ ಕೂಡ ಮಾಡುವಂತೆ. ಹಾಗಾದ್ರೆ ಜ್ಞಾನ ಸಂರಚನೆಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಕೊಡುಗೆಗಳು ಏನು ಅಂತ ನೋಡ್ತಾ ಹೋದ್ರೆ, ಜ್ಞಾನ ಸಂರಚನಾವಾದವು ಸಾಮಾನ್ಯ ಪಠ್ಯಕ್ರಮವನ್ನ ಅಲ್ಲಗೆಳೆಯುತ್ತೆ. ವಿದ್ಯಾರ್ಥಿಗಳ ಪೂರ್ವ ಜ್ಞಾನಕ್ಕೆ ಅನುಗುಣವಾಗಿ ಪಠ್ಯಕ್ರಮ ಒತ್ತಿ ಹೇಳುತ್ತದೆ. ನೋಡಿ, ಇವಾಗ 8ನೇ ಕ್ಲಾಸ್ ಅಲ್ಲಿ ಇರುವಂತಹ ಅಥವಾ 6ನೇ ಕ್ಲಾಸ್ ಅಲ್ಲಿ ಇವಾಗ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡ್ತವೆ ಆಗಿರ್ಬೋದು, ಅಥವಾ ಬೆಳಕು, ಈಗ ಬೆಳಕು ಅನ್ನೋ ಒಂದು ಟಾಪಿಕ್ ಅನ್ನ ನಾವು ತಗೊಂಡಾಗ, ಬೆಳಕು ಅನ್ನುವಂಥದ್ದು 6ನೇ ಕ್ಲಾಸ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, 7, 8ನೇ ತರಗತಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಜೊತೆಗೆ 10ನೇ
ತರಗತಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ಈಗ 10ನೇ ಕ್ಲಾಸಿಂದ ಓದ್ಬೇಕು ಅಂದ್ರೆ ಅವ್ರು 6ನೇ ಕ್ಲಾಸಿನ ಬಗ್ಗೆ ಅದ್ರ ಪೂರ್ವಜ್ಞಾನ ತಿಳ್ಕೊಂಡ್ಮೇಲೆನೆ ತಾನೇ ಅದು ಅವ್ರಿಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಪೂರ್ವಜ್ಞಾನಕ್ಕೆ ಅನುಗುಣವಾಗಿ ಪಠ್ಯಕ್ರಮ ಒತ್ತಿ ಹೇಳುತ್ತದೆ. ವಿದ್ಯಾರ್ಥಿಗಳು ವಿಷಯವನ್ನ ವಿಶ್ಲೇಷಿಸಿ ಅರ್ಥೈಸಿಕೊಳ್ಬೇಕು. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಹೇಳಿ ಜ್ಞಾನ ಸಂರಚನಾಕಾರರು ಹೇಳ್ತಾರೆ. ಓಕೆ, ಜ್ಞಾನ ಸಂರಚನಾವಾದಿಗಳು ಹೇಳ್ತಾರೆ ಏನಂತ, ಅಲ್ಲಿ ವಿಷಯವನ್ನ ವಿಶ್ಲೇಷಿಸಿ ಅರ್ಥೈಸಿಕೊಳ್ಳೋದಕ್ಕೆ ಶಿಕ್ಷಕ ನಂದು ಇಷ್ಟು ಟಾಪಿಕ್ ಇತ್ತು, ನಾನು ಮುಗಿಸ್ದೆ, ನಂದು ಮುಗೀತು, ನಾನು ಹೊಂಟೆ ಅನ್ನೋ ತರ ಇರ್ಬಾರ್ದು. ಶಿಕ್ಷಕರು ಆ ವಿಷಯವನ್ನ ಅಲ್ಲಿ ವಿಶ್ಲೇಷಿಸ್ಬೇಕು. ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಚರ್ಚೆನ ಏರ್ಪಡಿಸ್ಬೇಕು. ಚರ್ಚೆಗೆ ಜಾಸ್ತಿ ಹೊತ್ತು ಅವಕಾಶ ಕೊಡಬೇಕು. ಕ್ವಿಜ್ ಈ ರೀತಿ ಒಂದು ಸಹಪಠ್ಯ ಚಟುವಟಿಕೆಗಳನ್ನ, ಪಠ್ಯೇತರ ಚಟುವಟಿಕೆಗಳನ್ನಗಿಂತ ಸಹಪಠ್ಯ ಚಟುವಟಿಕೆಗಳನ್ನ ಏರ್ಪಡಿಸೋದ್ರಿಂದ ಮಕ್ಕಳು ಇನ್ನಷ್ಟು ಅಲ್ಲಿ ಕಲಿಕೆಗೆ ಒಳಗಾಗ್ತಾರೆ, ವಿಷಯವನ್ನ ವಿಶ್ಲೇಷಿಸ್ತಾರೆ, ಅರ್ಥೈಸ್ಕೊಳ್ತಾರೆ. ಓಕೆ, ಈ ರೀತಿಯಾಗಿ ಮಕ್ಕಳು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಚ್ಚು ಸಹಾಯಕ ಆಗುತ್ತೆ. ಇನ್ನು ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಹೊಂದಿರುವಂತಹ ಮಾನಸಿಕ ಮಾದರಿಗಳನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಓಕೆ, ಇದಿಷ್ಟು ಶೈಕ್ಷಣಿಕ ಕೊಡುಗೆಗಳು ಅಂತ ಹೇಳ್ಬೋದು. ಇದಿಷ್ಟು ಕೋಲ್ಬರ್ಗ್ ಅವರ ಬಗ್ಗೆ ಆಯ್ತು, ಜೊತೆಗೆ ಪಿಯಾಜೆ ಅವ್ರ ಬಗ್ಗೆ ಆಯ್ತು. ಈಗ ವೈಗೋಟ್ಸ್ಕಿ ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ವೈಗೋಟಸ್ಕಿ ಅಂತಾರೆ, ವೈಗೋಟ್ಸ್ಕಿ ಅಂತ ಹೇಳ್ತಾರೆ. ಇವರ ಒಂದು ಸಾಂಸ್ಕೃತಿಕ ಐತಿಹಾಸಿಕ ಸಿದ್ಧಾಂತ, ಓಕೆ, ಸಾಂಸ್ಕೃತಿಕ ಐತಿಹಾಸಿಕ ಸಿದ್ಧಾಂತ, ಸೋಶಿಯೋ ಕಲ್ಚರಲ್ ಥಿಯರಿ ಅಂತ ಹೇಳ್ತೀವಿ. ಇವ್ರ ಪ್ರಕಾರ ಸಾಮಾಜಿಕ ಅಂತರ ಕ್ರಿಯೆಗಳಿಂದ ವ್ಯಕ್ತಿಯ ವರ್ತನೆ ಮತ್ತು ಜ್ಞಾನ ಉಂಟಾಗುತ್ತೆ. ನೋಡಿ, ಇವರು ಸಿಂಪಲ್, ಇವ್ರು ಏನ್ ಹೇಳ್ತಾರೆ ಅಂದ್ರೆ ಮಕ್ಕಳಲ್ಲಿ ಸಾಮಾಜಿಕ ಅಂತರ್ಕ್ರಿಯೆಗಳಿಂದ ವ್ಯಕ್ತಿಯ ವರ್ತನೆ ಮತ್ತು ಜ್ಞಾನ ಉಂಟಾಗುತ್ತೆ ಅಂತ ಹೇಳ್ತಾರೆ. ಕುಟುಂಬದೊಂದಿಗೆ ಸಮುದಾಯದೊಂದಿಗೆ ಬೆರೆತಾಗ, ಕುಟುಂಬದೊಂದಿಗಾಗ್ಲಿ ಅಥವಾ ಸಮುದಾಯದೊಂದಿಗೆ ಬೆರೆತಾಗ ಮಕ್ಕಳಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಇವ್ರು ಹೇಳ್ತಾರಲ್ಲ. ಇದಕ್ಕಿಂತ ಮುಂಚೆ ಅಂದ್ರೆ ಯಾರು ಕೋಲ್ಬರ್ಗ್ ರವ್ರು ಏನು ಹೇಳಿದ್ರು, ಕುಟುಂಬದೊಂದಿಗಾಗ್ಲಿ ಸಮುದಾಯದೊಂದಿಗೆ ಆಗ್ಲಿ ಬೆರೆತಾಗ ಆಗಲ್ಲ, ಅದು ಒಂದು ಜ್ಞಾನಾತ್ಮಕ ಪ್ರಕ್ರಿಯೆ ಅಂತ ಹೇಳಿ ಕೋಲ್ಬರ್ಗ್ ರವರು ಹೇಳಿದ್ರು. ಆದ್ರೆ ವೈಗೋಟಸ್ಕಿ ಅವ್ರು ಏನ್ ಹೇಳ್ತಾರೆ, ಕುಟುಂಬದೊಂದಿಗೆ ಸಮುದಾಯದೊಂದಿಗೆ ಬೆರೆತಾಗ ಅಲ್ಲಿನ ವಿಚಾರಗಳು, ವರ್ತನೆಗಳು, ಕಲಿಕೆಯ ವಿನಿಮಯವಾಗುತ್ತೆ, ಸಮಾಜದ ಸಂಸ್ಕೃತಿಯಿಂದ ಮಗುವಿನ ವಿಕಾಸದಲ್ಲಿ ಬದಲಾವಣೆ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಇವರು ನೋಡಿ 2 ಇಂಪಾರ್ಟೆಂಟ್ ಕೀವರ್ಡ್ಸ್ ಕೊಟ್ರು, ದಟ್ ಇಸ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಮತ್ತೆ ಇಂಟರ್ನಲೈಸೇಷನ್ ಅಂತ ಹೇಳಿ. ಓಕೆ, ಶಿಶು ಕೇಂದ್ರಿತ ಶಿಕ್ಷಣ, ಶಿಶು ಕೇಂದ್ರಿತ ಶಿಕ್ಷಣ ಅಂತ ನೋಡಿದಾಗ ಸೊ ಇದಿಷ್ಟು ವೈಗೋಟ್ಸ್ಕಿ ಅವ್ರ ಬಗ್ಗೆ ಆಯ್ತು. ಈಗ ಶಿಶು ಕೇಂದ್ರಿತ ಶಿಕ್ಷಣದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಶಿಶು ಕೇಂದ್ರಿತ ಶಿಕ್ಷಣ ಅಂದ್ರೆ ಏನು, ಅದರ ಲಕ್ಷಣಗಳು ಏನು? ಶಿಶು ಕೇಂದ್ರಿತ ಶಿಕ್ಷಣ ಅಂದ್ರೆ ಶಿಶುವನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಪಾಠ ಮಾಡುವಂತದ್ದು ಅಥವಾ ಶಿಕ್ಷಣವನ್ನ ಕೊಡುವಂತದ್ದನ್ನ ನಾವು ಶಿಶು ಕೇಂದ್ರಿತ ಶಿಕ್ಷಣ ಅಂತ ಹೇಳ್ತೀವಿ. ಅದರ ಲಕ್ಷಣಗಳನ್ನ ನೋಡೋದಾದ್ರೆ ಇದು ಶಿಶು ಪ್ರಧಾನವಾಗಿರುತ್ತೆ. ಶಿಶುವಿನ ಆಸಕ್ತಿ, ಅಗತ್ಯತೆ ಮತ್ತು ಸಾಮರ್ಥ್ಯಕ್ಕೆ ಇಳಿದು ಬೋಧನೆಯನ್ನು ಮಾಡುವಂತದ್ದು, ಜೊತೆಗೆ ಸ್ವಯಂ ಕಲಿಕೆಗೆ ಪ್ರೋತ್ಸಾಹ ನೀಡುವಂತದ್ದು. ಶಿಕ್ಷಕ ಮಾರ್ಗದರ್ಶಕನಾಗಿ ಮಾತ್ರ ಕೆಲಸ ಮಾಡಬೇಕು, ಆಪ್ತ ಸಲಹೆಗಾರರಾಗಿ ಮಾತ್ರ ಕೆಲಸ ಮಾಡಬೇಕು. ಶಿಕ್ಷಣಕ್ಕೂ ಮಗುವಿಗೂ ಮಧ್ಯವರ್ತಿಯಾಗಿ ಶಿಕ್ಷಕ ಇಲ್ಲಿ ಕೆಲಸ ಮಾಡಬೇಕು. ಶಿಶುವೇ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಮುಕ್ತ ಅವಕಾಶವನ್ನ ಮಕ್ಕಳಿಗೆ ಮಾಡಿಕೊಡ್ಬೇಕು. ಚಟುವಟಿಕೆಗಳ ಮೂಲಕ ಕಲಿಕೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಜೊತೆಗೆ ಶಿಶು ಕೇಂದ್ರಿತ ಶಿಕ್ಷಣದ ಪ್ರತಿಪಾದಕರು ಯಾರು ಅಂದ್ರೆ ರೋಸೋ, ಪ್ರೊಬೆಲ್ ರವರು, ಪೆಸ್ಟಾಲಜಿ ಅವರು, ರವೀಂದ್ರನಾಥ್ ಟಾಗೂರ್ ಅವರು, ಇವರೆಲ್ಲರೂ ಕೂಡ ಶಿಶು ಕೇಂದ್ರಿತ ಶಿಕ್ಷಣದ ಪ್ರತಿಪಾದಕರು ಅಂತ ಹೇಳಿ ಹೇಳ್ತೀವಿ. ಕೆಲವೊಂದ್ಸತಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾರೆ, ಪ್ರೊಬೆಲ್, ಪೆಸ್ಟಾಲಜಿ, ರವೀಂದ್ರನಾಥ್ ಟಾಗೂರ್ ಅಂತ ಕೊಟ್ಟು ಇನ್ಯಾರ್ದೋ ಹೆಸರನ್ನ ಕೊಟ್ಟಿರ್ತಾರೆ. ಸೊ ಶಿಶು ಕೇಂದ್ರಿತ ಶಿಕ್ಷಣದ ಪ್ರತಿಪಾದಕರು ಅಂತ ಬಂದಾಗ ರೂಸೋ, ಪ್ರೊಬೆಲ್, ಪೆಸ್ಟಾಲಜಿ, ರವೀಂದ್ರನಾಥ್ ಟಾಗೂರ್, 1 2 3 4 ಈ 4 ಜನರದ ಹೆಸರು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಪ್ರಗತಿದಾಯಕ ಶಿಕ್ಷಣ ಅಂತ ನೋಡಿದಾಗ 19ನೇ ಶತಮಾನದಲ್ಲಿ ಅನುಸರಿಸುತ್ತಿದ್ದಂತಹ ಸಾಂಪ್ರದಾಯಿಕ ಬೋಧನಾ ವಿಧಾನಗಳಿಗೆ ಬದಲಾಗಿ ಈಗಿನ ಸನ್ನಿವೇಶ ಮತ್ತು ಕಲಿಕಾ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸೂಕ್ತವಾದ ನೂತನ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತಂದ್ರು. ಅದನ್ನೇ ಪ್ರಗತಿದಾಯಕ ಶಿಕ್ಷಣ ಅಂತ ನಾವು ಕರಿತೀವಿ. ಓಕೆ, ಏನು 19ನೇ ಶತಮಾನದಲ್ಲಿ ಸಾಂಪ್ರದಾಯಿಕ ಬೋಧನಾ ವಿಧಾನಗಳಿಂದ ಏನು ಪಾಠ ಮಾಡ್ತಾ ಇದ್ರಲ್ವಾ, ಅವನ್ನೆಲ್ಲ ಒಂದ್ ಕಡೆ ಎತ್ತಿಟ್ಟು ನೂತನ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತಂದ್ರು. ಅದನ್ನೇ ಪ್ರಗತಿದಾಯಕ ಶಿಕ್ಷಣ ಅಂತ ಹೇಳ್ತೀವಿ. ಈ ಶಿಕ್ಷಣ ಪದ್ಧತಿಯ ಮೂಲ ರೂವಾರಿಗಳು ಯಾರು ಅಂತ ಹೇಳಿದ್ರೆ ಜಾನ್ ಲಾಕ್ ಮತ್ತು ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಜೀನ್ ಜಾಕ್ ರೂಸೋ ಅವರು ಅಂತ ಹೇಳ್ತೀವಿ. ಸೊ ಇದು ವೆರಿ 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 ಇಂಪಾರ್ಟೆಂಟ್. ಜಾನ್ ಲಾಕ್ ಮತ್ತು ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಜೀನ್
ಜಾಕ್ ರೂಸೋ ಅವರು. ಓಕೆ, ಇವರಷ್ಟೇ ಅಲ್ಲದೆ ಸ್ವಿಟ್ಜರ್ಲ್ಯಾಂಡ್ ನ ಹೆನ್ರಿಚ್ ಪೆಸ್ಟಾಲಜಿ ಅವರು ಕೂಡ ಪ್ರಗತಿದಾಯಕ ಶಿಕ್ಷಣವನ್ನ ಬೆಂಬಲಿಸಿದ್ರು. ಓಕೆ, ಕಲಿಕಾರ್ಥಿಗಳು ಆಂತರಿಕ ಪ್ರೇರಣೆಯಿಂದ ಕಲಿಯಬೇಕೇ ಹೊರತು ಹೊರಗಿನ ಬೇರೆ ಯಾವುದೇ ಪ್ರೇರಣೆಯಿಂದ ಅಲ್ಲ ಅಂತ ಹೇಳಿ ಪ್ರಗತಿದಾಯಕ ಶಿಕ್ಷಣ ಹೇಳುತ್ತೆ. ಮಗುವಿನ ಆಸಕ್ತಿ ಕಲಿಕೆಯತ್ತ ಹರಿಸುವುದೇ ಪ್ರಗತಿದಾಯಕ ಶಿಕ್ಷಣದ ಉದ್ದೇಶವಾಗಬೇಕು ಅಂತ ಹೇಳ್ತಾರೆ. ಮಗುವಿನ ಆಸಕ್ತಿ ಕಲಿಕೆಯತ್ತ ಹರಿಸುವುದೇ ಪ್ರಗತಿದಾಯಕ ಶಿಕ್ಷಣದ ಉದ್ದೇಶ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಲರ್ನಿಂಗ್ ಬೈ ಹ್ಯಾಂಡ್, ಹೆಡ್, ಹಾರ್ಟ್ ಅಂತ ಹೇಳಿ. ಓಕೆ, ಇದು ಒಂದು ಪ್ರಗತಿದಾಯಕ ಶಿಕ್ಷಣದ ಧ್ಯೇಯ ವಾಕ್ಯ ಅಂತಾನೆ ಹೇಳ್ಬೋದು. ಓಕೆ, ಪ್ರೊಬೆಲ್ ರವರು ಏನ್ ಹೇಳ್ತಾರೆ, ಕ್ರೀಡೆ ಮತ್ತು ಗುಂಪು ಚಟುವಟಿಕೆಯನ್ನ ಪ್ರಗತಿದಾಯಕ ಶಿಕ್ಷಣದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಪ್ರಗತಿದಾಯಕ ಶಿಕ್ಷಣದಲ್ಲಿ ಪ್ರೊಬೆಲ್ ರವರು ಕ್ರೀಡೆ ಮತ್ತು ಗುಂಪು ಚಟುವಟಿಕೆಗಳಿಗೆ ನಾವು ಜಾಸ್ತಿ ಒತ್ತನ್ನ ಕೊಡಬೇಕು. ಆ ಮೂಲಕ ಮಗು ನಲಿಯುತ್ತಾ ಕಲಿ ಅಂದ್ರೆ ಏನು, ತುಂಬಾ ಅಂದ್ರೆ ಖುಷಿಯಾಗಿ ಕಲಿಕೆಯಲ್ಲಿ ಸಹಜವಾಗಿ ಮಗು ತೊಡಗಿಕೊಳ್ಳುತ್ತೆ ಅನ್ನೋದು ಅವ್ರ ವಾದ ಆಗಿತ್ತು. ಆಮೇಲೆ ಜರ್ಮನಿಯ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಜರ್ಮನಿಯ ಹಾರ್ಬರ್ಟ್ ಸ್ಪೆನ್ಸರ್ ಇವರು ಕೂಡ ಪ್ರಗತಿದಾಯಕ ಶಿಕ್ಷಣಕ್ಕೆ ತಮ್ಮ ಸಹಮತವನ್ನ ಸೂಚಿಸಿದ್ರು. ಹಾಗಾಗಿ ನೋಡಿ, ಹಾರ್ಬರ್ಟ್ ಸ್ಪೆನ್ಸರ್ ಅವರು, ಹಾಗಾಗಿ ಇವರು ಪರಿಣಾಮಕಾರಿ ಬೋಧನೆಗಾಗಿ ಪಂಚ ಸೋಪಾನಗಳನ್ನ ಇವರು ಪರಿಚಯಿಸ್ತಾರೆ. ಓಕೆ, ಪಂಚ ಸೋಪಾನಗಳನ್ನ ಇವರು ಪರಿಚಯಿಸ್ತಾರೆ. 5 ಸ್ಟೆಪ್ಸ್ ಅಥವಾ ಸ್ಟೇಜಸ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ. ಇದೇ ರೀತಿ ಪ್ರಗತಿದಾಯಕ ಶಿಕ್ಷಣಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸುವ ಮರಿಯಾ ಮಾಂಟೆಸರಿ ಅವರು ಕೂಡ ಮಗುವಿನ ಪರಿಸರದೊಂದಿಗೆ ಹೊಂದಿಕೊಂಡು ಆನಂದದಾಯಕವಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂದ್ರೆ ವೈಜ್ಞಾನಿಕ ಬೋಧನಾ ಕ್ರಮವನ್ನ ಬಳಸಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ರಗತಿದಾಯಕ ಶಿಕ್ಷಣದ ಗುಣಲಕ್ಷಣಗಳು ಯಾವ್ಯಾವು ಅಂತ ಹೇಳಿ ಫಟಾಫಟ್ ನೋಡ್ಕೊಂಡ್ಬಂದ್ಬಿಡೋಣ. ಏನು? ಸಮಸ್ಯಾ ಪರಿಹಾರ ಮತ್ತು ತಾರ್ಕಿಕ ಆಲೋಚನೆಗೆ ಒತ್ತು ನೀಡುವಂಥದ್ದು. ಸಮಸ್ಯಾ ಪರಿಹಾರ ಮತ್ತು ತಾರ್ಕಿಕ ಆಲೋಚನೆಗೆ ಒತ್ತು ನೀಡುವಂಥದ್ದು. ಸಂಯೋಜಿತ ಮತ್ತು ಸಹಕಾರ ಕಲಿಕೆಗೆ ಅವಕಾಶವನ್ನ ಕಲ್ಪಿಸಿಕೊಡುವಂಥದ್ದು. ಪ್ರಾಯೋಗಿಕ ಕಲಿಕೆಗೆ ಪ್ರೋತ್ಸಾಹ ನೀಡುವಂಥದ್ದು. ಓಕೆ, ಜೀವನ ಪರ್ಯಂತ ಕಲಿಕೆ ಮತ್ತು ಸಾಮಾಜಿಕ ಕೌಶಲಕ್ಕೆ ಉತ್ತೇಜನ ನೀಡುವಂಥದ್ದು. ಮತ್ತೆ ಸಾಮಾಜಿಕ ಜವಾಬ್ದಾರಿ ಮತ್ತು ಪ್ರಜಾಪ್ರಭುತ್ವ ಈ ಅಂಶಗಳಿಗೆ ಹೆಚ್ಚಿನ ಆದ್ಯತೆ ನೀಡುವಂಥದ್ದು. ಸೊ ಈ ರೀತಿಯಾಗಿ ಪ್ರಗತಿದಾಯಕ ಶಿಕ್ಷಣದಲ್ಲಿ ಬೋಧನಾ ವಿಧಾನ, ಪಠ್ಯವಸ್ತು, ಶಾಲಾ ಚಟುವಟಿಕೆಗಳು ಸಾಂಪ್ರದಾಯಿಕ ಶಿಕ್ಷಣಕ್ಕಿಂತ ಸಾಕಷ್ಟು ಭಿನ್ನವಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಬುದ್ಧಿವಂತಿಕೆ ಮತ್ತೆ ಸೃಜನಶೀಲತೆ ಈ ಒಂದು ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರಗತಿದಾಯಕ ಶಿಕ್ಷಣದ ಗುಣಲಕ್ಷಣಗಳು. ಓಕೆ, ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.